Guys, welcome back to Easy Simplified. Let us continue our foundation series. ಇವತ್ತ ಡೇ 5 ನಥಿಂಗ್ ಬಟ್ ಫೌಂಡೇಶನ್ ಸೀರೀಸ್ 5 ಅಲ್ವಾ. ಸೊ ಓದ್ ಕ್ಲಾಸಲ್ಲಿ ಹೇಳ್ದಂಗೆ ಇದಕ್ಕೆಲ್ಲ ರಿಲೇಷನ್ನು ಬಂದು ಓಮ್ಸ್ ಲಾ ಅಂತಲ್ವಾ. ಬಿಫೋರ್ ದಟ್ ಇದೊಂದು ಅನಾಲಜಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಏನಂದರೆ ವೋಲ್ಟೇಜು ಪುಷ್ ಕೊಡುತ್ತೆ ಅಲ್ವಾ, ಕರೆಂಟು ಫ್ಲೋ ಆಗುತ್ತೆ, ರೆಸಿಸ್ಟೆನ್ಸ್ ಅಪೋಸ್ ಮಾಡುತ್ತೆ. ಬಟ್ ಕ್ವಶನ್ ಏನಂದರೆ ಇವೆಲ್ಲವಕ್ಕೂ ಇರೋ ರಿಲೇಷನ್ ಏನು ಅಲ್ವಾ. ಸೊ ಆ ರಿಲೇಷನ್ನೇ ಓಮ್ಸ್ ಲಾ ಅಂತ ಕರೀತಾರೆ. ಇಲ್ಲಿದೆಯಲ್ಲ ಓಮ್ಸ್ ಲಾ, ಓಕೆನಾ. ದಿಸ್ ಇಸ್ ಓಮ್ಸ್ ಲಾ. ಎಲ್ಲವಕ್ಕೂ ರಿಲೇಷನ್ನೇ ಓಮ್ಸ್ ಲಾ. ಇದು ಡೆಫಿನೇಷನ್ ಏನು, ಸ್ಟ್ಯಾಂಡರ್ಡ್ ಡೆಫಿನೇಷನ್ ಅಂದರೆ ವೋಲ್ಟೇಜ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್. ಓಕೆನಾ. ಓಮ್ಸ್ ಲಾ ಅಂದರೆ ವೋಲ್ಟೇಜ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್. ಓಕೆನಾ. ವೆನ್ ಟೆಂಪ್ರೇಚರ್ ಇಸ್ ಕಾನ್ಸ್ಟೆಂಟ್. ಇಲ್ಲಿ ಯಾಕೆ ಟೆಂಪ್ರೇಚರ್ ಬಂತು? ಸೊ ಇದರ್ಥ ಮಾಡ್ಕೊಬೇಕು ಅಂದರೆ ನಿಮಗೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ನಾವು ಫಸ್ಟ್ ಹಿಡಿದೇ ಗೊತ್ತಾ ಆಟಮ್ಸ್ ಮತ್ತು ಟೆಂಪ್ರೇಚರ್ ಎಲ್ಲ ಯಾವ ರೀತಿ ರಿಲೇಟ್ ಆಗಿರುತ್ತೆ ಅಂತ. ಸೊ ಅದು ಕ್ವಿಕ್ಕಾಗಿ ರಿಕ್ಯಾಪ್ ಮಾಡೋಣ. ಓಕೆ, ಈಗ ಟೆಂಪ್ರೇಚರ್ ಏನಾದ್ರು ಇನ್ಕ್ರೀಸ್ ಆದರೆ ಆಟಮ್ಸು ಇನ್ನು ವೈರಲ್ಲಿರೋ ಆಟಮ್ಸ್ಗಳು ವೈಬ್ರೇಟ್ ಆಗ್ತವೆ ಜಾಸ್ತಿ. ಸೊ ಎಲೆಕ್ಟ್ರಾನ್ ಕೊಲೈಡ್ ಜಾಸ್ತಿ ಆಗುತ್ತೆ. ಅವಾಗ ಮೂಮೆಂಟು ಡಿಫಿಕಲ್ಟ್ ಆಗುತ್ತೆ. ಮೂಮೆಂಟ್ ಡಿಫಿಕಲ್ಟ್ ಆದರೆ ಏನು, ರೆಸಿಸ್ಟೆನ್ಸ್ ಜಾಸ್ತಿ ಆಯಿತು ಅಂತ ಅಲ್ವಾ. ಸೊ ಹಂಗಾಗಿ ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅವಾಗ ಕರೆಂಟು ಕಮ್ಮಿ ಆಗುತ್ತೆ. ಓಕೆನಾ. ಸೊ ಹಂಗಾಗಿ ಟೆಂಪ್ರೇಚರು ಇಲ್ಲಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ರಿಲೇಷನ್ ಬಿಟ್ವೀನ್ ಟೆಂಪ್ರೇಚರ್ ಆ್ಯಂಡ್ ರೆಸಿಸ್ಟೆನ್ಸ್. ಏನಪ್ಪ ಅಂದರೆ ನೀವು ನೋಡಿರ್ಬೋದು ಫಾರ್ ಮೆಟಲ್ಸ್ ಇದೆಯಲ್ಲ, ಮೆಟಲ್ಸಲ್ಲಿ ಟೆಂಪ್ರೇಚರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಅಂದರೆ ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಬಟ್ ಸೆಮಿ ಕಂಡಕ್ಟರಲ್ಲಿ ಟೆಂಪ್ರೇಚರ್ ಇಸ್ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ಓಕೆನಾ. ಸಿಂಪಲಾಗಿ ಅರ್ಥ ಮಾಡ್ಕೊಂಡಿರಿ. ಮೆಟಲಲ್ಲಿ ಎರಡು ಇನ್ಕ್ರೀಸ್ ಆಗುತ್ತೆ, ಅಂದರೆ ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಬಟ್ ಇನ್ ಸೆಮಿ ಕಂಡಕ್ಟರಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ಓಕೆನಾ. ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಸೆಮಿ ಕಂಡಕ್ಟರ್ ಅಂದ್ರೇನು, ಕಂಡಕ್ಟರ್ ಅಂದ್ರೇನು, ಮತ್ತು ಟೆಂಪ್ರೇಚರ್ ಹೆಂಗಿದ್ದು ರಿಲೇಟ್ ಆಗುತ್ತೆ, ಯಾವ ರೀತಿ ಎಲೆಕ್ಟ್ರಾನ್ಸ್ ಕೂಡ ವರ್ಕ್ ಆಗುತ್ತೆ ಅಂತ ಹೇಳೋಣ. ಓಕೆ. ಸೊ ದಿಸ್ ಈಸ್ ಎನಫ್ ಫಾರ್ ದಿಸ್ ಓಮ್ಸ್ ಲಾ. ಅರ್ಥ ಆಯ್ತಾ? ಗ್ರಾಫ್ ಹಂಗಾದ್ರೆ ಹೆಂಗೆ ಬರುತ್ತೆ? ಗ್ರಾಫು ತೋರಿಸ್ತೀನಿ ಒಂದು ನಿಮಿಷ. ಸೊ ಅಂದರೆ ನಮಗೆ ಅಂತೂ ವೋಲ್ಟೇಜ್ ಡೈರೆಕ್ಟ್ಲಿ ಪ್ರಪೋರ್ಷನ್. ಅಂದರೆ ಹಿಂಗೆ ಗ್ರಾಫ್ ಇತ್ತು ಅಂದರೆ ಇಲ್ಲೇನಾದ್ರೂ ವೋಲ್ಟೇಜು, ಇಲ್ಲಿ ಕರೆಂಟ್ ಇತ್ತು ಅಂದರೆ, ಸೊ ಕರೆಂಟ್ ಇತ್ತು ಅಂದರೆ ಹಿಂಗೆ ಬರುತ್ತೆ ಗ್ರಾಫ್ ನಮ್ಮದು. ಓಕೆನಾ. ವೋಲ್ಟೇಜ್ ಇನ್ಕ್ರೀಸ್ ಆಗುತ್ತೆ, ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ಎರಡು ಡೈರೆಕ್ಟ್ಲಿ ಪ್ರಪೋರ್ಷನ್ ಆದಾಗ ಗ್ರಾಫ್ ಈ ಥರ ಬರುತ್ತೆ. ಓಕೆನಾ. ನೆಕ್ಸ್ಟ್, ಸೊ ಸಿಂಪಲ್ ಮೀನಿಂಗ್ ಏನಂದರೆ ಮೋರ್ ವೋಲ್ಟೇಜ್ ಮೋರ್ ಕರೆಂಟ್, ಮೋರ್ ರೆಸಿಸ್ಟೆನ್ಸ್ ಲೆಸ್ ಕರೆಂಟ್ ಅಂತ. ಅರ್ಥ ಆಯ್ತಾ? ಸೊ ಲೆಟ್ ಅಸ್ ಮೂವ್ ಟು ನೆಕ್ಸ್ಟ್. ಇನ್ನೊಂದೇನೆಂದರೆ ಬಿಫೋರ್ ಗೋಯಿಂಗ್ ಟು ದಿ ಫಾರ್ಮುಲಾ, ವೋಲ್ಟೇಜ್ ಇನ್ಕ್ರೀಸ್ ಆದಾಗ ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಓಕೆನಾ. ಬಟ್ ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಲ್ವಾ. ಸೊ ಕರೆಂಟು ಎಕ್ಸ್ಪೆಕ್ಟೆಡ್ ಲೆವೆಲ್ಗೆ ಇನ್ಕ್ರೀಸ್ ಆಗಲ್ಲ. ಓಕೆನಾ. ಇದೊಂದು ಇಂಪಾರ್ಟೆಂಟ್ ತಲೆಯಲ್ಲಿ ಇಟ್ಕೊಂಡಿರಿ. ಓಕೆನಾ. ಸೊ ನೆಕ್ಸ್ಟ್ ಈಗ ಮೂವ್ ಆಗಿ ಯಾವುದಕ್ಕೆ, ಫಾರ್ಮುಲಾಗೆ ಬನ್ನಿ. ಇನ್ನು ಫಾರ್ಮುಲಾ ವಿ ಇಸ್ ಈಕ್ವಲ್ ಟು ಐ ಆರ್. ವಿ ಇಸ್ ಈಕ್ವಲ್ ಟು ಐ ಆರ್. ಒಂದು ಸಿಂಪಲ್ ಟ್ರಿಕ್ ಇದೆ, ಇದೇ ಟ್ರಯಾಂಗುಲರ್ ಟ್ರಿಕ್ ಅಂತ ಹೇಳಿ. ಓಕೆ. ಹೆಂಗೆ ನಮಗೆ ಈ ಕಡೆ ಓಮ್ಸ್ ಲಾ ಸಿಗುತ್ತೆ, ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಸಿಗುತ್ತೆ. ನೆಕ್ಸ್ಟ್ ಕರೆಂಟ್ ಬೇಕು ಅಂದರೆ ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ಏನಾದ್ರು ಆರ್ ಬೇಕು ಅಂದರೆ ವಿ ಬೈ ಐ. ಓಕೆ, ವೆರಿ ಇಂಪಾರ್ಟೆಂಟ್. ಜಸ್ಟ್ ಈ ಟ್ರಯಾಂಗಲ್ ನೆನ್ಪಿಟ್ಕೊಳ್ಳಿ, ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ. 3 ಏನು ವಿ ಐ ಆರ್ ಮೂರನ್ನು ಕೂಡ ನಾವು ಕಂಡುಹಿಡಿಬೋದು. ಓಕೆನಾ. ದಿಸ್ ಈಸ್ ಎ ಫಾರ್ಮುಲಾ. ನೆಕ್ಸ್ಟ್ ಒಂದು ಎಕ್ಸಾಂಪಲ್, ಜಸ್ಟ್ ಒಂದು ಡಾಟಾ. ವೋಲ್ಟೇಜ್ ಇಷ್ಟು 10 ವೋಲ್ಟ್ ಇದೆ, ರೆಸಿಸ್ಟೆನ್ಸ್ 5 ವೋಲ್ಟ್ ಇದೆ. ಪಾಸ್ ಮಾಡಿ ಕರೆಂಟ್ ಎಷ್ಟು ಬರುತ್ತೆ ಅಂತ ಹೇಳಿ. ನೆಕ್ಸ್ಟ್, ಸೊ ದಿಸ್ ಈಸ್ ಆಲ್ ಅಬೌಟ್ ಓಮ್ಸ್ ಲಾ ಅಂತ ಗೊತ್ತಾಯ್ತಲ್ಲ ಯಾವ್ಯಾವ ರೀತಿ ಅಂತ. ಟೆಂಪ್ರೇಚರ್ ಏನಾಗುತ್ತೆ ಮತ್ತು ವೋಲ್ಟೇಜು ಕರೆಂಟ್ ಹೆಂಗೆ ರಿಲೇಷನ್ ಆಯಿತು. ನೆಕ್ಸ್ಟ್ ಕ್ವಿಕ್ ಸಮ್ಮರಿ ಲಾಸ್ಟಲ್ಲಿ. ರಿಲೇಷನ್ ಬಿಟ್ವೀನ್, ನಾವು ಓಮ್ಸ್ ಲಾ ಇಂದ ಏನೇನು ಕಲ್ತು ಅಂದರೆ ರಿಲೇಷನ್ ಬಿಟ್ವೀನ್ ವಿ ಐ ಆರು, ನೆಕ್ಸ್ಟ್ ಫಾರ್ಮುಲಾ ಬಂದು ವಿ ಇಸ್ ಈಕ್ವಲ್ ಟು ಐ ಆರು. ಈ
ಫಾರ್ಮುಲಾ ನಮಗೆ ಹೆಲ್ಪ್ಸ್ ಟು ಕ್ಯಾಲ್ಕುಲೇಟ್ ಎನಿ ವ್ಯಾಲ್ಯೂ, ಅಂದರೆ ವೋಲ್ಟೇಜು, ಕರೆಂಟು, ರೆಸಿಸ್ಟೆನ್ಸ್ ಮೂರು ಕೂಡ ಕಂಡುಹಿಡಿಬೋದು. ಓಕೆನಾ? ಸೊ ದಿಸ್ ಈಸ್ ಅಬೌಟ್. ಫೈನಲಿ ಹೇಳ್ಬೇಕು ಅಂದರೆ ಟೆಂಪ್ರೇಚರ್ ಅಫೆಕ್ಟ್ ರೆಸಿಸ್ಟೆನ್ಸು, ಬಟ್ ರೆಸಿಸ್ಟೆನ್ಸ್ ಅಫೆಕ್ಟ್ ಕರೆಂಟ್. ಅದಾಯ್ತು ಅಂದರೆ ಟೆಂಪ್ರೇಚರ್ ಜಾಸ್ತಿ ಆಗಿ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ, ಪರ್ಟಿಕ್ಯುಲರ್ಲಿ ಮೆಟಲಲ್ಲಿ. ಓಕೆನಾ? ಬಟ್ ಈಗ ಇನ್ನೊಂದು ಕೇಳ್ಬೋದಾಯಿತು, ಏನು, ಈಗ ಟೆಂಪ್ರೇಚರು ಇನ್ಕ್ರೀಸ್ ಆಯಿತು. ಓಕೆನಾ? ಇದೊಂದು ಸಿಂಪಲ್ಲು, ಕಮೆಂಟ್ ಮಾಡಿ ನನ್ನ ಆನ್ಸರ್ ಏನು ಅಂತ. ಟೆಂಪ್ರೇಚರ್ ಕೂಡ ಇನ್ಕ್ರೀಸ್ ಆಯಿತು. ಈ ಕಡೆ ವೋಲ್ಟೇಜ್ ಇನ್ಕ್ರೀಸ್ ಮಾಡ್ತೀವಿ. ನಮಗೇನು ವೋಲ್ಟೇಜ್ ಇನ್ಕ್ರೀಸ್ ಮಾಡಿದರೆ ನಿಮಿಷ, ಎಸ್, ನಮಗೇನು ವೋಲ್ಟೇಜು ಇನ್ಕ್ರೀಸ್ ಆದರೆ ಕರೆಂಟ್ ಇನ್ಕ್ರೀಸ್ ಆಗಬೇಕು ಅಂತಲ್ವಾ? ಸೊ ಕರೆಂಟ್ ಇನ್ಕ್ರೀಸ್ ಆಗಬೇಕು ಅಂತ ಈಗ ನಾನು ಏನು ಮಾಡ್ತೀನಿ, ವೋಲ್ಟೇಜು ಫುಲ್ಲು ಜಾಸ್ತಿ ಕೊಡ್ತೀನಿ. ಓಕೆನಾ? ಅದೇ ಥರ ರೆಸಿಸ್ಟೆನ್ಸ್ನ ಇನ್ಕ್ರೀಸ್ ಮಾಡ್ತೀನಿ. ಇವಾಗ ಈ ಕಂಡೀಷನಲ್ಲಿ ಏನಾಗುತ್ತೆ? ಓಕೆನಾ? ಈ ಕಂಡೀಷನಲ್ಲಿ ಏನಾಗುತ್ತೆ, ಅರ್ಥ ಆಯ್ತಾ? ಈ ಕಂಡೀಷನ್ ಏನಂತ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಸಿ ಅಬೌಟ್ ದಿ ಪವರ್. ಓಕೆನಾ? ನಮಗೇನೇನು ಗೊತ್ತಾಯಿತು, ವೋಲ್ಟೇಜು, ಕರೆಂಟು, ರೆಸಿಸ್ಟೆನ್ಸ್ ಇವೆಲ್ಲ ಕನೆಕ್ಷನ್ ನೋಡಿದ್ವಿ, ಹಂಗೆ ರಿಲೇಷನ್ಸ್ ಕೂಡ ನೋಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಪವರ್ ಕಾನ್ಸೆಪ್ಟ್ ನೋಡೋಣ. ಓಕೆನಾ? ಸೊ ಇದಕ್ಕೆ ಆನ್ಸರ್ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಟೈಪ್ ಮಾಡಿರಿ. ಸೊ ಟಿಲ್ ಟೇಕ್ ಕೇರ್, ಬಾಯ್.